ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟ್ ಕಾಸ್. ಸೊ ನಂದಿ ಟ್ರಸ್ಟ್ ಕಾಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಾನು ಇವತ್ತು ಮಾಡ್ತಿರೋ ವಿಡಿಯೋ ಉದ್ದೇಶ ಬಂದರೆ, ಸೊ ವೆಹಿಕಲ್ ತೊಗೊಳ್ತಿರಲ್ಲ, ವೆಹಿಕಲ್ ತೊಗೊಳೋರಿಗೆ ಒಂದು ಸಜೆಷನ್ಸು ಅಥವಾ ನನ್ನ ಕಡೆಯಿಂದ ಒಂದು ಫೀಡ್ಬ್ಯಾಕು ನನಗನ್ಸಿರೋದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನಾನೇನು 100% ಅಂತ ಹೇಳೋಕ್ಕಾಗಲ್ಲ. ಸೊ ಅವರವರ ಯೋಚನೆಗೆ ತಕ್ಕಂತೆ ನಾವು ಫೀಡ್ಬ್ಯಾಕ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಕಾರ್ ತೊಗೊಳೋರಿಗೆ ಇಲ್ಲ ವೆಹಿಕಲ್ ತೊಗೊಳೋರಿಗೆ ನಾನು ಹೇಳೋದೇನಂತ ಅಂದರೆ, ಫಸ್ಟು ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಹಣಕಾಸಿನ ವಿಚಾರ, ಮನೆ ಕಡೆ ಯಾವ ಥರ ಇದ್ದೀರಾ, ಸೊ ಅಂದರೆ ಮನೆ ಕಡೆಯಿಂದ ಸೋರ್ಸ್ ಆಫ್ ಇನ್ಕಮ್ ಇದೆಯಾ, ಅಥವಾ ನೀವು ದುಡಿಯೋದೇ ಫೈನಲ್ ಆಗಿರುತ್ತಾ, ಎಷ್ಟು ದುಡಿತಾ ಇರ, ದುಡಿಯೋ ತಕ್ಕನಾಗಿ ಎಷ್ಟು ಕಮಿಟ್ಮೆಂಟ್ಸ್ ಇದೆ, ಆ ಕಮಿಟ್ಮೆಂಟಿಗೆ ತಕ್ಕನಾಗೆ ಪ್ಲ್ಯಾನ್ ಮಾಡಿ. ಸೊ ಎಲ್ಲರಿಗೂ ಕಾರ್ ತೊಗೊಳೋದು ಇಷ್ಟ, ಟೂ ವೀಲರ್ ತೊಗೊಳೋದು ಇಷ್ಟ. ಸೊ ಮೋಸ್ಟ್ ಆಫ್ ದಿ 100%ಅಲ್ಲಿ 30-40% ವೆಹಿಕಲ್ಸ್ ಏನಾಗ್ತಾಯಿದೆ, ಸೊ ಗಾಡಿಗಳೆಲ್ಲ ಪರ್ಚೇಸ್ ಮಾಡಿದ ಗಾಡಿ 3 ಮಂತ್ಸು 5 ಮಂತ್ಸಲ್ಲಿ ಸೀಸಾಗಿ ಬ್ಯಾಂಕು ಸೀಸಿಂಗ್ ಹ್ಯಾಡಲ್ಲಿರುತ್ತೆ. ಕಾರಣ ಯಾಕೆಂದರೆ ಪ್ರಾಪರ್ ಪ್ಲ್ಯಾನಿಂಗ್ ಇರೋದಿಲ್ಲ, ಮತ್ತು ಓವರ್ ಕಮಿಟ್ಮೆಂಟ್ ಆಗಿ ಗಾಡಿ ತೊಗೊಂಡಿರ್ತೀರ. ಆ ಕಮಿಟ್ಮೆಂಟ್ನ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಅಂದರೆ ಬ್ಯಾಂಕ್ ಸೀಸಿಂಗ್ ಹ್ಯಾಡ್ಗೆ ಗಾಡಿ ಹೋಗುತ್ತೆ. ಸೊ ಡ್ಯೂ ಟು ಓವರ್ ಕಮಿಟ್ಮೆಂಟು ಬ್ಯಾಂಕಲ್ಲಿ ವೆಹಿಕಲ್ ಸೀಸ್ ಆಗುತ್ತೆ. ಸೊ ಸೀಸ್ ಆಗಿದ್ದ ವೆಹಿಕಲ್ ಏನಾಗುತ್ತೆ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೋಗಲ್ಲ. ಬ್ಯಾಂಕಿಗೆ ಹೋದರೆ ಇನ್ನೆಷ್ಟು ಜಾಸ್ತಿ ಕೇಳ್ತಾರೋ ಏನಾಗುತ್ತೋ ಅಂತ. ಸೊ ಕೆಲವೊಂದು ಕೇಸಸಲ್ಲಿ ಏನು ಮಾಡ್ತಾರೆ, ಅದು ನೋಟಿಫಿಕೇಷನ್ನು ಮತ್ತು ನೋಟಿಸ್ನ ನಿಮಗೆ ಅವರು ಕಳಿಸ್ತಾರೆ. ಅದಕ್ಕೆ ನೀವು ರಿಪ್ಲೈ ಮಾಡಬೇಕು. ಇಲ್ಲಾಂದರೆ ನೀವು ಬ್ಯಾಂಕ್ ವಿಸಿಟ್ ಮಾಡಿ, ಇಲ್ಲಾಂದರೆ ಡೈರೆಕ್ಟು ನಿಮ್ಗೆ ಯಾರನ್ನ ಥರ್ಡ್ ಪರ್ಸನ್ನು ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಗಾಡಿ ಏನಾರು ತೊಗೊಳ್ತಾರೆ ಅಂತ ಅಂದರೆ, ಬೆಸ್ಟ್ ವೇ ಅಂತ ಅಂದರೆ, ನೀವು ಆ ವೆಹಿಕಲ್ಗೆ ಲೋನ್ ಎಷ್ಟು ತೊಗೊಂಡಿರಿ, ಎಷ್ಟು ಕಟ್ಟಬೇಕಾಗಿದೆ ಅದನ್ನು ವಿಚಾರಿಸ್ಕೊಳ್ಳಿ. ಆ ವಿಚಾರಿಸ್ಕೊಂಡ್ಬಿಟ್ಟು ನೀವು ಫ್ರೆಂಡ್ ಸರ್ಕಲ್ಲಾದರೂ ಗಾಡಿ ಸೇಲ್ ಮಾಡ್ಬೋದು, ಇಲ್ಲ ಯಾವುದನ್ನ ಶೋರೂಮ್ನವ್ರಿಗಾದ್ರೂ ಗಾಡಿ ಕೊಡ್ಬೋದು. ಸೊ ಏನಾಗುತ್ತೆ, ನೀವೇನೂ ಮಾಡಲಿಲ್ಲ ಅಂತಂದರೆ ವೆಹಿಕಲ್ನ ಆಕ್ಷನ್ನಲ್ಲಿ ಸೋಲ್ಡ್ ಮಾಡ್ತಾರೆ. ಕೆಲವೊಂದು ಸಲ ಏನಾಗುತ್ತೆ, ಲೋನ್ ಅಮೌಂಟ್ಗಿಂತ ಜಾಸ್ತಿ ಪ್ರೈಸಿಗೆ ಗಾಡಿ ಸೇಲ್ ಆಗುತ್ತೆ. ಸೊ ನೀವು ಡಿಫ್ರೆನ್ಸ್ ಅಮೌಂಟ್ನ ನೀವು ಬ್ಯಾಂಕಲ್ಲಿ ಹೋಗಿ ಆ ಡಿಫ್ರೆನ್ಸ್ ಅಮೌಂಟ್ನ ನೀವು ತೊಗೊಬೋದಾಗುತ್ತೆ, ಯಾವಾಗ ನೀವು ಟಚ್ಚಲ್ಲಿದ್ದಾಗ. ಇಲ್ಲ ಅಂತ ಅಂದರೆ ಕಡಿಮೆ ರೇಟಿಗೆ ಗಾಡಿ ಏನಾನ ಕೊಟ್ಟ ಅಂದರೆ ರಿಮೈನಿಂಗು ಲೋನ್ ಅಮೌಂಟಿಗೆ ಏನು ಮಾಡ್ತಾರೆ, ಬ್ಯಾಂಕ್ನವರು ಕೇಸ್ ಹಾಕ್ತಾರೆ. ಸೊ ಫೈನಲಿ ನೀವು ಆ ಅಮೌಂಟ್ನ ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಲೋನ್ ತೊಗೊಳೋರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಸಿಬಿಲ್ ಸ್ಕೋರ್ ಅನ್ನೋದು ಭಾಳ ಇಂಪಾರ್ಟೆಂಟು ಇವತ್ತಿನ ದಿನದಲ್ಲಿ. ಸಿಬಿಲ್ ಸ್ಕೋರ್ ಒಂದು ಸರಿ ಹಾಳಾಯಿತು ಅಂದರೆ ಲೈಫ್ ಲಾಂಗ್ ನೀವು ಯಾವುದೇ ಥರದ ಲೋನು ತೊಗೊಳೋದಕ್ಕಾಗೋದಿಲ್ಲ. ಯಾಕೆಂದರೆ ಪರಿಸ್ಥಿತಿಗಳು ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸರಿ ನೀವೆಷ್ಟೇ ದೊಡ್ಡ ಮಟ್ಟಕ್ಕೆ ಹೋದ್ರೂ ಹಳೇದೇನ ನೆಗೆಟಿವ್ ರಿಮಾರ್ಕ್ಸ್ ಇದ್ದಾಗ ಲೋನ್ ತೊಗೊಳೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ವೆಹಿಕಲ್ ತೊಗೊಳೋರು ಬಿಫೋರ್ ವೆಹಿಕಲ್ ಪರ್ಚೇಸ್ಗಿಂತ ಮುಂಚೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆಕ್ ಮಾಡ್ಕೊಳ್ಳಿ. ಪ್ರೆಸೆಂಟು EMIs ಎಷ್ಟು ಹೋಗ್ತಾ ಇದೆ, ನಿಮ್ಮ ಪರ್ಸ್ನಲ್ ಕಮಿಟ್ಮೆಂಟ್ಸ್ ಏನಿದೆ, 4 ಇಯರ್ಸು, ಈಗ 4 ವರ್ಷಕ್ಕೆ ಲೋನ್ ತೊಗೊಳ್ತೀರಾ ಅಂದರೆ 4 ವರ್ಷದ ಫ್ಯೂಚರ್ ಪ್ಲ್ಯಾನಿಂಗು ಏನೇನಿದೆ ಅದ್ರ ತಕ್ಕನಾಗೆ ಕಮಿಟ್ಮೆಂಟ್ ಮಾಡ್ಕೊಂಡು ತೊಗೊಳ್ಳಿ. ಯಾರೋ ಮನೆ ಎದುರುಗಡೆ ಗಾಡಿ ತೊಗೊಂಬಂದವ್ರೆ ಇಲ್ಲ ಫ್ರೆಂಡ್ ತೊಗೊಂಡ ಅಂತ ತೊಗೊಳಕ್ಕೆ ಹೋಗಬೇಡಿ. ಮತ್ತು ವೆಹಿಕಲ್ಸು ಇವತ್ತಿನ ಇದರಲ್ಲಿ ಮಾರ್ಕೆಟಲ್ಲಿ 5 ಲಕ್ಷ ಕೊಟ್ಟರೆ ಪ್ರೀಮಿಯಂ ಗಾಡಿ BMW ಬೆಂಝು ಬರುತ್ತೆ. ಮತ್ತು ಮಾರ್ಕೆಟಲ್ಲಿ ಏನಾಗಿದೆ, ಎಲ್ಲ ನಿಮಗೆ ಡೆಲ್ಲಿ ವೆಹಿಕಲ್ಸು ಅಲ್ಲಿ ಇಲ್ಲಿ ಗಾಡಿಗಳೆಲ್ಲ ಸಿಗ್ತಾಯಿದೆ. ಅವರು NOC ತಕ್ಕೊಡ್ತೀನಿ ಅಂತ ಹೇಳ್ತಾರೆ, NOC ತಕ್ಕೊಡ್ತಾರೆ, ಅದು ರೋಡ್ ಟ್ಯಾಕ್ಸ್ ಕಟ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಆ NOC ಇಲ್ದಲೇ ಇಲ್ಲ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗದಲ್ಲ ನೀವು ಗಾಡಿ ಏನಾನ ಯೂಸ್ ಮಾಡಿ ನಾಳೆ ದಿನ ಏನೇನು ಹೆಚ್ಚು ಕಡಿಮೆ ಆದರೆ ಸೊ ಕಂಪ್ಲೀಟು ಅದು ಹೊಣೆ ನಿಮ್ಮದಾಗಿರುತ್ತೆ. ಸೊ ಅದು ಇನ್ಸೂರೆನ್ಸು ಏನು ಕ್ಲೈಮ್ ಆಗುತ್ತೆ, ಇಲ್ಲ ನೀವೇನು ಡ್ಯಾಮೇಜ್ ಮಾಡಿರ್ತೀರ, ಕೋರ್ಟಿಂದ ಏನು ಆರ್ಡ್ರ್ ಬರುತ್ತೆ ಅದು ಕಂಪ್ಲೀಟ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ನಾನು ಹೇಳ್ತಾ ಇರೋದು ಡೆಲ್ಲಿ ಗಾಡಿ ತೊಗೊಂಬಾರ್ದು ಅಂತ ಹೇಳ್ತಾ ಇಲ್ಲ, ನಿಮ್ಮ ಆರ್ಥಿಕ ವ್ಯವಸ್ಥೆಗೆ ತಕ್ಕಂತೆ ಗಾಡಿನ ಚೂಸ್ ಮಾಡಿ. ಸಪೋಸ್ ಒಂದು 50,000 ರೂಪಾಯಿ ಒಳಗಡೆ ಗಾಡಿ ನಿಮ್ಮ ಸಂಪಾದನೆ ಇದ್ದರೆ ಆಲ್ಮೋಸ್ಟ್ 20,000 ಎಕ್ಸ್ಪೆಂಡಿಚರ್ಸ್ ಹೋಗ್ತಾ ಇರುತ್ತೆ. ಸೊ ಮನೆ ಬಾಡಿಗೆ ಕಟ್ಟಬೇಕು, ರೇಷನ್ ತೊಗೊಂಬರ್ಬೇಕು, ಎಲ್ಲ ಹೋಗಬೇಕು ಅಂತಂದರೆ 20,000-30,000 ಹೋಗುತ್ತೆ. ನೀವು 20,000-30,000 ಇನ್ಕಮಲ್ಲಿ 4 ಲಕ್ಷದ ಒಳಗಡೆ ನಿಮ್ಗೆ ಯಾವುದನ್ನ ಆಡಿ ಸಿಕ್ತು, BMW ಸಿಕ್ತು ಅಂತ ತೊಗೊಂಡ್ರೆ ನಿಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ 5 ಲಕ್ಷದ ಒಳಗಡೆ ಇನ್ಕಮ್ ಇತ್ತು ಅಂದರೆ ಆಲ್ಟೋ, ಸ್ಯಾಂಟ್ರೋ, ವ್ಯಾಗನರು, ಸ್ವಿಫ್ಟು, I-20 ಈ ಥರದ ವೆಹಿಕಲ್ಲು ಪ್ಲ್ಯಾನ್ ಮಾಡಿದಾಗ ಏನಾಗುತ್ತೆ, ಗಾಡಿನ ಮೇಂಟೆನೆನ್ಸು ಈಸಿಯಾಗಿ ಮಾಡ್ಬೋದು. ಮತ್ತು ನಾಳೆ ದಿನ ಏನೇನೋ ಸಮಸ್ಯೆ ಎಂದಾಗಲೂ ಈಸಿಯಾಗಿ ರೀಸೇಲ್ ಮಾಡ್ಬೋದು. ಸೊ ಆ ಥರದ ವೆಹಿಕಲ್ನ ನೀವು ಪ್ಲ್ಯಾನ್ ಮಾಡಿ. ಮೋರ್ ದ್ಯಾನ್ 50,000 ಇತ್ತು ಅಂದರೆ ಮಿನಿ SUV ಸೆಗ್ಮೆಂಟಲ್ಲಿ ಹೋಗಿ. ಸೊ ನಿಮಗೆ ಕ್ರೆಟಾ ಸಿಗುತ್ತೆ, ಡಸ್ಟಾ ಸಿಗುತ್ತೆ, ಈ ಥರ ವೆಹಿಕಲ್ನ ಪ್ಲ್ಯಾನ್ ಮಾಡಿ. ಸೊ ಬಿಲೋ 1 ಲ್ಯಾಕ್ ಒಳಗಡೆ ಯಾರನ್ನ ಸಂಪಾದನೆ ಇದ್ದರೆ ದಯವಿಟ್ಟು ಯಾರೂ ಪ್ರೀಮಿಯಂ ಗಾಡಿಗೆ ಹೋಗಬೇಡಿ. ಯಾಕೆ ಅಂತಂದರೆ ಪ್ರೀಮಿಯಂ ಗಾಡಿ ಕಡಿಮೆ ಸಿಗುತ್ತೆ. ನೀವು ಯೋಚನೆ ಮಾಡಿ, 1 ಕೋಟಿ ಕಾರು ಇಲ್ಲ 80 ಲಕ್ಷದ ಕಾರು, 60 ಲಕ್ಷದ ಕಾರು 5 ಲಕ್ಷಕ್ಕೆ ಸಿಗ್ತಾಯಿದೆ ಅಂದರೆ ನಿಮ್ಮ ಗಾಡಿ ಆಲ್ಮೋಸ್ಟ್ ಅದ್ರದ್ದು ವೇರ್ ಆ್ಯಂಡ್ ಟೇರ್ ಆಗಿರುತ್ತೆ. ನೀವು ಗಾಡಿ ತೊಗೊಂಡಾಗ ಚೆನ್ನಾಗಿರುತ್ತೆ, ಮಧ್ಯದಲ್ಲಿ ಯಾವುದನ್ನ ಒಂದು ಪ್ರಾಬ್ಲಮ್ ಬಂತು ಅಂದರೆ ಆ ಗಾಡಿ ರಿಪೇರಿ ಬಿಟ್ಟರೆ ಮಿನಿಮಮ್ 1 ಲಕ್ಷ 1.5 ಲಕ್ಷ ಬಿಲ್ ಆಗುತ್ತೆ. ನಿಮ್ಮ ಸಂಪಾದನೆ 1 ತಿಂಗಳ ಸಂಪಾದನೆ ಅಷ್ಟಿರುತ್ತೆ. ಸೊ ನಿಮ್ಮ ಕೈಲಿ ರೆಡಿ ಮಾಡ್ಸೋಕ್ಕೂ ಆಗೋಲ್ಲ. ಅದಾದಮೇಲೆ ಗಾಡಿ ಚೆನ್ನಾಗಿಲ್ಲ ಅಂದರೆ ಯಾರೂ
ತೊಗೊಳೋಕ್ಕೂ ಬರೋದಿಲ್ಲ. ಅದೇ ಬೇರೆ ಗಾಡಿಗಳಾದರೆ ಬೇಗ ಆಗುತ್ತೆ. ಸೊ ನಿಮ್ಮ ಸಂಪಾದನೆ ಜಾಸ್ತಿ ಇದ್ದಾಗ ಮಾತ್ರ ಪ್ರೀಮಿಯಂ ಕಾರ್ಗಳಿಗೆ ನೀವು ಕೈ ಹಾಕಿ. ಸೊ ಕೈ ಹಾಕಿ ಮತ್ತು ನೀವು ಫ್ಯೂಚರ್ನಲ್ಲಿ ಇದು ಮಾಡ್ಕೋಬೇಡಿ. ಕಾರ್ ತೊಗೊಳೋದೇನೋ ಎಲ್ಲರಿಗೂ ಇಷ್ಟ ಆಗುತ್ತೆ, ಬಟ್ ಕಾರ್ ತೊಗೊಂಡು 4 ತಿಂಗಳಿಗೆ ನಿಮ್ಮ ಹತ್ರ ಕಾರ್ ಇಲ್ಲ ಬ್ಯಾಂಕ್ ಸೀಸ್ ಆಯಿತು, ಇಲ್ಲ ಗಾಡಿ ಏನೋ ಪ್ರಾಬ್ಲಮ್ ಬಂತು ಅಂದರೆ, ಸೊ ಏನು ಮನೆ ಎದುರುಗಡೆ ಕಾರ್ ತೊಗೊಂಬಂದಿನ ನೀವು ಕಾರ್ ತೊಗೊಂಬಂದಿರ್ತೀರ, ಅವ್ರ ಮುಂದೆ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಸೊ ಕೆಲವೊಂದು ಈಗೋಗಳಿಗೆ ನೀವು ಕಟ್ಟಿಬಿದ್ರೆ ಮತ್ತು ನಾಳೆ ದಿನ ಎದ್ದೊಳೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತಾಯಿದ್ದೀನಿ, ಗಾಡಿ ತೊಗೊಬೇಕಂದ್ರೆ ಪ್ರಾಪರಾಗಿ ನಿಮ್ಮ ಫಂಡಿಂಗ್ ಏನಿದೆ, ಫ್ಯೂಚರ್ ಪ್ಲ್ಯಾನಿಂಗ್ ಏನಿದೆ, ಪ್ರೆಸೆಂಟ್ ಕಮಿಟ್ಮೆಂಟ್ಸ್ ಏನಿದೆ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದಾದಮೇಲೆ ಟ್ರಸ್ಟೆಡ್ ಪರ್ಸನ್ಸು ಇಲ್ಲ ಟ್ರಸ್ಟೆಡ್ ಶೋರೂಮ್ಗೆ ಹೋಗಿ. ಇವತ್ತು ಯಾರನ್ನ ನಂಬಬೇಕು ಅನ್ನೋದು ಗೊತ್ತಿರಲ್ಲ. ನೀವು ನಿಮ್ಮ ಫ್ರೆಂಡು ತುಂಬ ಕ್ಲೋಸ್ ಫ್ರೆಂಡು ಒಳ್ಳೆ ಗಾಡಿ ಕೊಡಿಸ್ತಾನೆ, ಅದರಲ್ಲಿ ನಾಲೆಜ್ ಇದೆ ಅಂತ ಹೋಗ್ತೀರಾ. ನಮ್ಮಲ್ಲೂ ಕೆಲವೊಂದು ಫ್ರೆಂಡ್ಸ್ಗಳು ಬರ್ತಾರೆ, ಸರ್ ನನ್ನ ಫ್ರೆಂಡಿಗೆ ಗಾಡಿ ಬೇಕು, ನಿಮ್ದೇನಿದೆ ಪ್ರೈಸ್ ಅದ್ರ ಮೇಲೆ ಒಂಚೂರು ಇಟ್ಕೊಳ್ಳಿ, ನನಗೂ ಒಂದು ಸ್ವಲ್ಪ ಕೊಡಿ ಅನ್ನೋ ಥರ ಫ್ರೆಂಡ್ಸು ಇರ್ತಾರೆ. ಕೆಲವು ಫ್ರೆಂಡ್ಸು ತುಂಬ ಜಿನಿಯನಾಗಿ ಎಲ್ಲ ನೀಟಾಗಿ ಚೆಕ್ ಮಾಡಿ ಕೊಡ್ಸೋ ಅಂತ ಇರ್ತಾರೆ. ಕೆಲವರು ಡೀಲರ್ಸು ಅಷ್ಟೇ, ಅಂದರೆ ಹೊರಗಡೆ ಅಂದರೆ ಶೋರೂಮ್ ಡೀಲರ್ಸ್ ಅಂತ ಹೇಳ್ತಾ ಇಲ್ಲ, ಕಮಿಷನ್ಗೆ ಆಸೆ ಪಡುವಂಥ ಡೀಲರ್ಸು, ಅವರಿಗೆ ಎಲ್ಲಿ ಕಮಿಷನ್ನು ಜಾಸ್ತಿ ಸಿಗುತ್ತೋ ಅಲ್ಲಿ ಕರ್ಕೊಂಡೋಗಿ ಗಾಡಿ ಆಕ್ಸಿಡೆಂಟ್ ಆಗಿದ್ರು ಪರವಾಗಿಲ್ಲ ಅಂಥ ಗಾಡಿನ ಕೊಡಿಸ್ಬಿಟ್ಟು ನಿಮಗೆ ಕಳಿಸ್ತಾರೆ, ಟೋಪಿ ಹಾಕ್ತಾರೆ. ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತಂದರೆ ಯಾವುದನ್ನ ಟ್ರಸ್ಟೆಡ್ ಶೋರೂಮ್ಗೆ ಹೋಗಿ, ಇಲ್ಲ ಟ್ರಸ್ಟೆಡ್ ಶೋರೂಮಲ್ಲಿ ಚೆಕ್ ಮಾಡ್ಕೊಳ್ಳಿ, ಗಾಡಿ ತೊಗೊಳ್ಳಿ. ಸೊ ಯಾವುದೋ ಗಾಡಿ ಮತ್ತು ಇನ್ನೊಂದು, ಇವಾಗ OLX, ಫೇಸ್ಬುಕ್ಕು 108 ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಅದರಲ್ಲಿ ಎಲ್ಲರೂ ಗಾಡಿನ ಸೇಲ್ ಮಾಡೋದಕ್ಕೆ ಪ್ಲಾಟ್ಫಾರ್ಮಲ್ಲಿ ಹಾಕಿರ್ತಾರೆ. ಸೊ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಗಾಡಿ ಥೆಫ್ಟ್ ಗಾಡಿಗಳು ಇರ್ತವೆ, ಇಲ್ಲ ಕೆಲವೊಂದು ಗಾಡಿ ಆಕ್ಸಿಡೆಂಟ್ ಗಾಡಿಗಳು ಇರ್ತವೆ, ಇಲ್ಲ 5 ಲಕ್ಷದ ಗಾಡಿ 2 ಲಕ್ಷಕ್ಕೆ ಇದೆ ಅಂತ ಹೇಳಿ ಹೋಗಿ ದುಡ್ಡು ಕೊಟ್ಟು ಮೋಸ ಹೋಗಕ್ಕೆ ಹೋಗಬೇಡಿ. ಕೆಲವರು ನಾನು ಆರ್ಮಿ, ನನಗೆ ದುಡ್ಡು ಹಾಕಿ ನಂದು ಏರ್ಪೋರ್ಟಲ್ಲಿ ಗಾಡಿ ಇದೆ, ನೀವು ದುಡ್ಡು ಹಾಕಿದ್ರೆ ಗಾಡಿ ಅಲ್ಲಿಗೆ ಕಳಿಸ್ಕೊಡ್ತೀನಿ ಅಂತ ಮೋಸ ಮಾಡೋರು ತುಂಬ OLXಲ್ಲಿ ಫ್ರಾಡರ್ಸ್ ಇದ್ದಾರೆ. ಸೊ ಹುಷಾರಾಗಿ ನೀವು ಹ್ಯಾಂಡ್ಲ್ ಮಾಡಿ. OLX ಅಂತ ಅಂದರೆ ಅದೊಂದು ಅಪ್ಲಿಕೇಶನ್ ಆ್ಯಪು, ಅದರಲ್ಲಿ ಪೋಸ್ಟ್ ಮಾಡಿರ್ತಾರೆ, ನೀವು ಅದರಲ್ಲಿ ಸರ್ಚ್ ಮಾಡಿರ್ತೀರ, ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಲಿ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ದುಡ್ಡನ್ನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಯಾವುದಾನ ಒಂದು ಟ್ರಸ್ಟೆಡ್ ಶೋರೂಮಲ್ಲಿ ಗಾಡಿನ ತೊಗೊಳ್ಳಿ. ಸೊ ಯಾಕೆಂದರೆ ಎಲ್ಲರಿಗೂ ಒಂದೊಂದು ಇದಿರುತ್ತೆ. ಸೊ ಕೆಲವೊಂದು ನೆಕ್ಸ್ಟು ಟೆಕ್ನಿಕಲ್ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ, ಸೊ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಕೆಲವೊಂದರಲ್ಲಿ ಏರ್ ಬ್ಯಾಗ್ ಚೇಂಜ್ ಆಗಿರುತ್ತೆ, ಏನಕ್ಕೆ ಚೇಂಜ್ ಆಗಿರುತ್ತೆ, ಈ ಒಂದು ಇನ್ಫಾರ್ಮೇಷನ್ನು ನಿಮಗಿರೋದಿಲ್ಲ. ಸೊ ಅದು ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಬರುತ್ತೆ, ಅದು ಯಾಕೆ, ಹೆಂಗೆ, ಗಾಡಿ ಯಾವ ಥರ ಚೆಕ್ ಮಾಡೋದು, ಗಾಡಿನಲ್ಲೆಲ್ಲ ಏನೇನು ಥರ ಪ್ರಾಬ್ಲಮ್ ಇರುತ್ತೆ, ಯಾವ್ಯಾವ ಗಾಡಿನಲ್ಲಿ ಏನೇನು ಇಶ್ಯೂ ಇರುತ್ತೆ, ಯಾವ ಗಾಡಿ ತೊಗೊಬೇಕಾದ್ರೆ ಯಾವ ಥರ ಪರ್ಸನ್ನ ಕರ್ಕೊಂಡು ಹೋಗ್ಬಿಟ್ಟು ಗಾಡಿ ತೊಗೊಬೇಕು, ಇದ್ರದ್ದು ಇನ್ಫಾರ್ಮೇಷನ್ನ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ನಾನು ಹೇಳ್ತಿರೋದು, ವೆಹಿಕಲ್ನ ನೀವು ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕರ್ಕೊಂಡು ಹೋಗ್ತಾರ ಪರ್ಸನ್ನು ಯಾರ್ದಲ್ಲಿ ನಾಲೆಜ್ ಇದೆ ಅಂಥ ಪರ್ಸನ್ನ ಸೂಟ್ ಮಾಡಿ ತೊಗೊಂಡೋಗಿ. ಆಲ್ಟೋ ಗಾಡಿ ಓಡಿಸೋನ್ಗೆ ನೀವು BMW ಬೆನ್ಸನ್ನ ತೊಗೊಳ್ಬೇಕಾದ್ರೆ ಅವ್ನು ಕರ್ಕೊಂಡೋಗಿ ಗಾಡಿ ಹೆಂಗಿದೆ ಚೆಕ್ ಮಾಡು ಅಂತ ಅಂದರೆ ಅದನ್ನು ಸರ್ಟಿಫೈಡ್ ಮಾಡೋಕ್ಕಾಗಲ್ಲ. ಕೆಲವೊಂದು ಬ್ರ್ಯಾಂಡಲ್ಲಿರೋ ಎಕ್ಸ್ಪೀರಿಯನ್ಸ್ ಪರ್ಸನ್ ಮಾತ್ರ ಆ ಗಾಡಿನ ಸರ್ಟಿಫೈಡ್ ಮಾಡೋಕ್ಕಾಗತ್ತೆ. ಸೊ ಆ ಬ್ರ್ಯಾಂಡಲ್ಲಿ ನಾಲೆಜ್ ಇರೋ ಪರ್ಸನ್ನ ನೀವು ಕರ್ಕೊಂಡೋಗಿ ಗಾಡಿನ ಚೆಕ್ ಮಾಡ್ಕೊಂಡು ತೊಗೊಂಡ್ರೆ ನಿಮಗೆ ಒಳ್ಳೆ ಗಾಡಿ ಸಿಗುತ್ತೆ. ಸೊ ಸ್ವಿಫ್ಟ್ ಓಡಿಸೋನ್ನ, ಆಡಿ ಬೆನ್ಸು, ವೋಕ್ಸ್ ವ್ಯಾಗನ್ ಗಾಡಿಗಳ್ನ ಚೆಕ್ ಮಾಡು ಅಂದರೆ ಅದ್ರ ಬಗ್ಗೆ ಐಡಿಯಾ ಇರಲ್ಲ. ಸೊ ಇದೊಂದು ಇನ್ಫಾರ್ಮೇಷನು ನಿಮಗಿರಲಿ. ಸೊ ಈ ವಿಡಿಯೋನ ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದರಲ್ಲಿ ಯಾರಿಗಾನ ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ. ಸೊ ಥ್ಯಾಂಕ್ ಯು.